ನ್ಯಾಯಾಧೀಶರೇ ಹಾಗೂ ಹಿರಿಯ ನ್ಯಾಯವಾದಿಗಳೇ, ಈಗ ಏನು ನಮ್ಮ ವಕೀಲರ ಸಂಘ ಅಥವಾ ಬಾಗಲಕೋಟೆ ಜಿಲ್ಲೆಯ ಎಲ್ಲ ನ್ಯಾಯಾಂಗ ವ್ಯವಸ್ಥೆಯನ್ನು ಸುಧಾರಣೆ ಮಾಡುವಂಥ ಒಂದು ವ್ಯವಸ್ಥೆ ಮತ್ತು ವೇದಿಕೆ ಮೇಲೆ ಇದೆ. ಒಂದು ಆಡಳಿತಾತ್ಮಕ ಒಂದು ವ್ಯವಸ್ಥೆಯೂ ಕೂಡ ಇದೆ, ಮತ್ತೊಂದು ಈ ಸರ್ಕಾರದ ವ್ಯವಸ್ಥೆ ಕೂಡ ನಮ್ಮ ಜೊತೆ ಇರೋ ಕಾರಣಕ್ಕಾಗಿ ನಾನು 4 ಮಾತು ನನ್ನ ಮಾತಿನಕ್ಕಿಂತ ಹೆಚ್ಚು ನಮ್ಮ ಏನು ಬೇಡಿಕೆ ಇದೆ ಆ ಬೇಡಿಕೆಯನ್ನು ಸನ್ಮಾನ್ಯರ ಮುಂದೆ ನಾನು ಮಂಡಿಸಲಿದ್ದೇನೆ. ಮುಖ್ಯವಾಗಿ ನಾವೇನು ಇಲ್ಲಿ ಬಾಗಲಕೋಟೆ ಜಿಲ್ಲೆಯ ಜನ ಮುಳುಗಡೆ ಸಂತ್ರಸ್ತರು ಅಂತ ನಾವೇನು ಹೇಳ್ಕೊತಿದ್ವಿ, ಆ ಮುಳುಗಡೆ ಸಂತ್ರಸ್ತರಿಗೆ ತೀವ್ರಗತಿಯಲ್ಲಿ ನ್ಯಾಯದಾನ ಒದಗಿಸುವಂಥ ಕೆಲಸವನ್ನು ಕೂಡ ನಾವು ಮಾಡಬೇಕಾಗಿದೆ. ಅದರಲ್ಲಿ ಪ್ರಮುಖವಾಗಿ ಏನು ಸುಮಾರು 12ರಿಂದ 13,000 ಪ್ರಕರಣಗಳು ಏನು LIC ಪ್ರಕರಣಗಳು ಮತ್ತು ಇನ್ನುಳಿದ ಸುಮಾರು 35,000 ಪ್ರಕರಣಗಳು ಏನು ಪೆಂಡೆನ್ಸಿ ಇದೆ, ಅದನ್ನು ಆದಷ್ಟು ಸ್ಪೀಡಾಗಿ ಅಂದರೆ ತುರ್ತಾಗಿ ಅದನ್ನು ಡಿಸ್ಪೋಸ್ ಅಪ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಇಲ್ಲಿ ವಿಶೇಷ ಹೆಚ್ಚುವರಿ ನ್ಯಾಯಾಲಯಗಳನ್ನು ಕೂಡ ಇಲ್ಲಿ ನಮ್ಮ ಉಚ್ಚ ನ್ಯಾಯಾಲಯದವರು ಸರ್ಕಾರದ ಮುಂದೆ ಬೇಡಿಕೆ ಇಟ್ಟಿದ್ದಾರೆ ಅದಕ್ಕೆ ಅನುದಾನಕ್ಕಾಗಿ. ಹಾಗಾಗಿ ಸನ್ಮಾನ್ಯ ಕಾನೂನು ಸಚಿವರು ಕೂಡ ಇಲ್ಲಿ ಹೆಚ್ಚುವರಿ ನ್ಯಾಯಾಲಯವನ್ನು ಸ್ಥಾಪನೆ ಮಾಡುವ ಮೂಲಕ ಏನು ಬಾಗಲಕೋಟೆ ಜಿಲ್ಲೆಯ ಸಂತ್ರಸ್ತಿದ್ದಾರೆ ಅವರಿಗೆ ತೀವ್ರಗತಿಯಲ್ಲಿ ಅವರಿಗೆ ಪರಿಹಾರ ಸಿಗುವಂಥ ಒಂದು ವ್ಯವಸ್ಥೆಯನ್ನು ಕಲ್ಪಿಸಬೇಕು ಅಂಥೇಳಿ ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ಅದೇ ರೀತಿಯಾಗಿ ನಮ್ಮ ಇಲ್ಲಿ ಏನು ಲೈಬ್ರರಿ ಬಾಗಲಕೋಟೆ ವಕೀಲರ ಸಂಘದಲ್ಲಿ ಮತ್ತು ಇನ್ನುಳಿದ ಇಡೀ ಜಿಲ್ಲೆಯ ಎಲ್ಲ ವಕೀಲರ ಸಂಘಗಳಲ್ಲಿ ಕೂಡ ಏನು ಈ ಲೈಬ್ರರಿ ಇವೆ, ಆ ಲೈಬ್ರರಿಯನ್ನು ಮೇಲ್ದರ್ಜೆಗೆ ಏರಿಸಬೇಕು ಅಂತಕ್ಕಂಥದ್ದು ಕೂಡ ನಮ್ಮ ವಿನಂತಿಯಾಗಿದೆ. ಅದರೊಂದಿಗೆ ವಕೀಲರ ಸಮುದಾಯಗಳಿಗೆ ಅವರ ಪಕ್ಷಗಾರರನ್ನು ಭೇಟಿ ಮಾಡಿ ಮಾತಾಡಲಿಕ್ಕೆ ಯಾವುದೊಂದು ಕಚೇರಿ ಬೇಕಾಗ್ತದೆ. ಹಾಗಾಗಿ ವಕೀಲರ ಒಂದು ಈ ಕೋರ್ಟ್ ಆವರಣದಲ್ಲಿ ಒಂದು ಏನು ನಮ್ಮ ವಕೀಲರಿಗೆ ಕೊಠಡಿಗಳನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದು ಕೂಡ ನಮ್ಮ ವಕೀಲರ ಸಂಘದ ಬೇಡಿಕೆಯಾಗಿದೆ. ಹಾಗಾಗಿ ಮತ್ತೊಂದು ಏನು ವಿಶೇಷವಾಗಿ ನಾವು ಬಾಗಲಕೋಟೆ ಜಿಲ್ಲೆ ಮುಳುಗಡೆ ಸಂತ್ರಸ್ತರ ಜಿಲ್ಲೆ ಅಂತ ತಿಳ್ಕೊಳ್ತೀವಿ, ಇಲ್ಲಿ ಯಾವುದೇ ರೀತಿಯಾದಂಥ ಅಭಿವೃದ್ಧಿಯನ್ನು ನಾವು ಹೊಂದಲಿಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ಈ ನ್ಯಾಯಾಂಗ ವ್ಯವಸ್ಥೆ ಮತ್ತು ಈ ಸರ್ಕಾರದ ವ್ಯವಸ್ಥೆಯಲ್ಲಿ ನಾನು ವಿನಂತಿ ಮಾಡೋದಿಷ್ಟೇ, ಇಲ್ಲಿ ಏನು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಮತ್ತು ಈ ವಕೀಲರಿಗೆ ತರಬೇತಿ ಕೊಡಲಿಕ್ಕೆ ಒಂದು ಅಕಾಡೆಮಿಯನ್ನು ಲಾ ಅಕಾಡೆಮಿಯನ್ನು ಬಾಗಲಕೋಟೆಯಲ್ಲಿ ಸ್ಥಾಪನೆ ಮಾಡುವ ಮೂಲಕ ಇಲ್ಲಿ ಹೆಚ್ಚು ಏನು ಒತ್ತು ಕೊಡಬೇಕು ಸರ್ಕಾರದವರು ಅಂತ ಕೂಡ ನಾನು ಅದರಲ್ಲಿ ವಿನಂತಿ ಮಾಡ್ತೇನೆ. ಹಾಗಾಗಿ ಅದರೊಂದಿಗೆ ಇನ್ನುಳಿದ ಎಲ್ಲ ನಮ್ಮ ವಕೀಲರ ಸಮುದಾಯದ ಹಿತಾಸಕ್ತಿಗೋಸ್ಕರ ಏನಾಗಿದೆ ಅಂತೇಳಿ ನಮ್ಮ ವಕೀಲರ ಸಂಘ ಹೇಗಾಗಿದ್ದೀವಿ ಅಂತಂದ್ರೆ ಇವು ಅನಾಥ ಶಿಶು ಆಗಿದ್ದಾವೆ. ಯಾಕಂದರೆ ಇವ್ನು ಮೇಂಟೆನೆನ್ಸ್ ಮಾಡಲಿಕ್ಕೂ ಆಗೋದಿಲ್ಲ. ನಾವು ಮೇಂಟೆನೆನ್ಸ್ ಮಾಡಿ ಬಣ್ಣ ಹಚ್ಚಬೇಕು ಅಂದರೂ ಕೂಡ ಸರ್ಕಾರದ ಮಟ್ಟದಲ್ಲಿ ದೊಡ್ಡ ಪ್ರಮಾಣದ ಒಂದು ವ್ಯವಸ್ಥೆಯಲ್ಲಿ ನಾವು ಅದನ್ನು ಸಮಯ ತೆಗೆದುಕೊಂಡು ಅಂದರೆ ನಾವು ಬೇರೆ ಕಡೆ ಅರ್ಜಿ ಕೊಟ್ಟು ಅಲ್ಲಿಂದ ಕೊಟ್ಟು ಮತ್ತು ಬೇರೆ ಕೊಟ್ಟು ಮಾಡಿಸ್ಬೇಕು, ಸರ್ಕಾರಕ್ಕೆ ಹೋಗಿ ಅದು ಅಪ್ರೂವ್ ಆಗಿ ಬರಬೇಕು ಅಂದರೆ ಅದು ಸಾಧ್ಯ ಆಗ್ತಿಲ್ಲ. ಉದಾಹರಣೆಗೆ ನಮ್ಮಲ್ಲಿ ಈಗ ಸಾಹೇಬರು ಕೂಡ ವೇದಿಕೆ ಹತ್ತಿ ಬಂದರು, ಇವತ್ತು ಸ್ಟೆಪ್ ಹತ್ತಿ ಬಂದರು, ನಮ್ಮ ಜಡ್ಜ್ ಸಾಹೇಬರು ಇಚ್ಚಿದ್ರು, ಮಂತ್ರಿಗಳು ಕೂಡ ಹತ್ತಿ ಬಂದರು. 2ನೇ ಫ್ಲೋರ್ನಲ್ಲಿ ನಾವು ಇದ್ದೀವಿ. ಈಗ ನಮಗೊಂದು ಲಿಫ್ಟ್ ಕೂಡ ವ್ಯವಸ್ಥೆ ಮಾಡಲಿಕ್ಕೆ ಇಲ್ಲಿವರೆಗೂ ಕೂಡ ಸರ್ಕಾರದಿಂದ ಸಾಧ್ಯ ಆಗಿಲ್ಲ. ಅಂದರೆ ಎಷ್ಟು ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದೀವಿ ಅಂತಕ್ಕಂಥದ್ದು ಕೂಡ ಇದೊಂದು ಉದಾಹರಣೆ ಅಂಥೇಳಿ ನನ್ನ ಭಾವನೆ. ಹಾಗಾಗಿ ಆ ಲಿಫ್ಟ್ಗೂ ಕೂಡ ಈಗ ಹೈಕೋರ್ಟ್ನವರು ನಮ್ಗೆ ಸರ್ಕಾರಕ್ಕೆ ಬರೆದಿದ್ದಾರೆ, ನಮ್ಗೆ ಅನುಮೋದನೆ ಮಾಡಬೇಕು ಮತ್ತು ಸರ್ಕಾರ 33 ಲಕ್ಷ ರೂಪಾಯಿಯನ್ನು ಅದಕ್ಕೆ ಗ್ರ್ಯಾಂಟ್ ಮಾಡಬೇಕು ಅಂದ್ರೆ ಅದೊಂದು ಲಿಫ್ಟ್ ಆಗ್ತದೆ ಅಂಥೇಳಿ ಮೊನ್ನೆ ಈಗ ಒಂದು ವಾರದ ಹಿಂದುಗಡೆ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಹಾಗೆ ಇಂಥವೆಲ್ಲವೂ ಕೂಡ ಕಾರ್ಯಕ್ರಮ ಕೂಡ ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಮತ್ತು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇದೆ. ಹಾಗಾಗಿ ಇಂಥವೆಲ್ಲವೂ ಕೂಡ ತಾವು ಸರ್ಕಾರ ಮಟ್ಟದಲ್ಲಿ ಸನ್ಮಾನ, ಯಾಕಂದ್ರೆ ಸಚಿವರು ಹೇಗಂತೇಳಿದ್ರೆ ಮೊನ್ನೊಬ್ಬರು ನನಗೆ ಹೇಳಿದರು, ಸಚಿವರು ಅಂದ್ರೆ HK ಪಾಟೀಲ್ ಅಂದ್ರೆ ಅವ್ರು ಎಂಥ ಸಚಿವರು ಅಂತ ಹೇಳಿದ್ರಂದ್ರೆ ಚಿಕಿತ್ಸಕ ಸಚಿವರು ಅಂದ, ಚಿಕಿತ್ಸೆ ನೀಡ್ತಕ್ಕಂಥ ಸಚಿವರು ಅಂತ. ಅಂದ್ರೆ ನಾನು ಅವ್ರಿಗೆ ಕೇಳಿದೆ, ಸರ್ ಏನು ಹೇಳಿದ್ರೆ ನನಗೆ ಅರ್ಥ ಆಗಲಿಲ್ಲ ಅಂತಂದೆ. ಅಂದರೆ ಚಿಕಿತ್ಸೆ ನೀಡುವುದು ಅಂತಂದರೆ ಯಾವುದೇ ರೋಗವನ್ನು ನಿವಾರಣೆ ಮಾಡ್ತಕ್ಕಂಥವ್ರು. ಹೌದಾ ಸರ್, ಅದಕ್ಕೆ ನಾವು ಅವ್ರನ್ನ ಯಾಕೆ ನೆನೆಸ್ಕೊಂತೀವಿ ಅಂತಂದರೆ ಅವರು ಹಿಂದೆ ಗ್ರಾಮೀಣಾಭಿವೃದ್ಧಿ ಮಂತ್ರಿಗಳಾಗಿದ್ದರು. ನಾವು ಈ ಬಿಸ್ಲರಿ ನೀರು ಏನಿದೆಯಲ್ಲ, ಈ ಬಿಸ್ಲರಿ ನೀರು ಕೇವಲ ಶ್ರೀಮಂತರಿಗೆ ಅಥವಾ ದೊಡ್ಡ ದೊಡ್ಡ ಆಫೀಸರ್ಸ್ಗೆ ಮಂತ್ರಿಗಳಿಗೆ ಮಾತ್ರ ಇಂಥ ಬಿಸ್ಲರಿ ನೀರು ಕೊಡಲಿಕ್ಕೆ ಸಾಧ್ಯ ಇತ್ತೇನೋ ಅನ್ನೋ ಮಟ್ಟಕ್ಕೆ ನಾವು ವಿದ್ಯಾರ್ಥಿಯಾಗಿದ್ದಾಗ ನೋಡ್ತಿದ್ವಿ. ಆದರೆ ಇವತ್ತು ಅತಿ ಕನಿಷ್ಠ ಬಡವನು ಕೂಡ ರೈತನೂ ಕೂಡ ಬಿಸ್ಲರಿ ನೀರು ಕುಡಿಲಿಕ್ಕೆ ಮಾಡಿದಂಥ ಮಹಾನ್ ಬದಲಾವಣೆಯ ನೇತಾರರು ಕೂಡ ನಮ್ಮ ಜೊತೆ ಇದ್ದಾರೆ. ಹಾಗಾಗಿ ಅವರಿಗೆ ಚಿಕಿತ್ಸಕ ಸಚಿವರು ಅಂತ ಹೇಳ್ತೀವಿ. ಕೇವಲ ಅಷ್ಟೇ ಮಾಡಲಿಲ್ಲ, ಆ ಗ್ರಾಮೀಣ ಪ್ರದೇಶದ ಒಂದು ಏನು ಈ ರೈತಕಿ ಮತ್ತು ಪಂಚಾಯತ್ ವ್ಯವಸ್ಥೆಯಲ್ಲಿ ಏನೇನು ಸುಧಾರಣೆ ಆಗಬೇಕು, ಅದಕ್ಕೆ ಹೆಚ್ಚಿನ ಅಧ್ಯಯನ ಆಗಬೇಕು ಅನ್ನೋ ಕಾರಣಕ್ಕಾಗಿ ಒಂದು ವಿಶ್ವವಿದ್ಯಾಲಯನೂ ಕೂಡ, ಗ್ರಾಮೀಣ ವಿಶ್ವವಿದ್ಯಾಲಯ ಕೂಡ ಅವರು ಸ್ಥಾಪನೆ ಮಾಡುವ ಮೂಲಕ ಅವರು ತಮ್ಮನ್ನು ತಾವು ಏನಂತ ತೋರಿಸ್ಕೊಟ್ಟಿದ್ದಾರೆ. ಅದರೊಂದಿಗೆ ಕಾನೂನು ಸಚಿವರಾದಾಗ ಈ ವಿಶೇಷವಾಗಿ ಕಾನೂನು ವ್ಯವಸ್ಥೆಯನ್ನು ಮತ್ತು ನ್ಯಾಯಾಂಗ ವ್ಯವಸ್ಥೆಗೆ ಅದಕ್ಕೊಂದು ಶಕ್ತಿ ತರಬೇಕು, ಅದಕ್ಕೊಂದು ಬದ್ಧತೆ ತರಬೇಕು, ಅಲ್ಲಿ ಹೆಚ್ಚಿನ ಅಧ್ಯಯನಶೀಲತೆ ನಡೀಬೇಕು, ಅದು ಪ್ರತ್ಯೇಕವಾದಂಥ ಒಂದು ವಿಶ್ವವಿದ್ಯಾಲಯ ಬೇಕು ಅನ್ನೋ ಕಾರಣಕ್ಕಾಗಿ
ಕೂಡ ತಾವು ಚಿಕಿತ್ಸೆ ನೀಡಬೇಕಾಗಿದೆ. ಯಾಕಂದರೆ ಇಲ್ಲಿ ಹೆಚ್ಚು ಏನಂತ ಹೇಳಿದ್ರೆ ನಾವು ಅದೇ ಹೇಳಿದ್ನಲ್ಲ, ಅನಾಥ ಶಿಶು ಆಗಿದ್ದೀವಿ ನಾವು ಯಾವತ್ತು ಅಂಥೇಳಿ. ಆ ಅನಾಥ ಶಿಶುಗಳಿಗೆ ತಾವು ಕೂಡ ಇವತ್ತು ತಾಯಿ ಮಾತೃ ಚಿಕಿತ್ಸೆಯನ್ನು ತಾವು ನೀಡಬೇಕು ಅಂಥೇಳಿ ಈ ಸಂದರ್ಭ ನಾವು ವಿನಂತಿ ಮಾಡಿಕೊಂಡು, ಮತ್ತೊಂದು ವಿಶೇಷವಾಗಿ ಏನು ಅಂತ ಹೇಳಿದರೆ ಅವ್ರ ಜೊತೆ ಮತ್ತೊಬ್ಬರು ನಮ್ಮ ನ್ಯಾಯಾಂಗ ವ್ಯವಸ್ಥೆಗೆ ಒಂದು ಕಿರೀಟ, ಒಂದು ಕಳಶಪ್ರಾಯ ಅವರು ನಮ್ಮ ಸನ್ಮಾನ್ಯ HP ಸಂದೇಶ್ ಸಾಹೇಬರು. ಅವ್ರ ಬಗ್ಗೆ ಅಂತೂ ನಾವು ಯಾರೂ ಹೇಳಬೇಕಾಗಿಲ್ಲ, ಎಲ್ಲರೂ ತಾವು ಕೇಳಿದಿರಿ. ಅವ್ರ ಬಗ್ಗೆ ಅವ್ರ ಸ್ಪೀಚ್ ಕೇಳಿದಿರಿ, ಅವರೆಷ್ಟು ನೇರ ನಡೆನುಡಿ ಇದೆ, ಅವರೆಷ್ಟು ಸಮಾಜದ ಸುಧಾರಣೆಗೋಸ್ಕರ ಕೆಲಸ ಮಾಡ್ತಾರೆ ಅಂಥೇಳಿ. ನಾವೇನು ಇವತ್ತು ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡ್ತೀವಿ, ನಾವು ಬುದ್ಧ ಅವ್ರ ಬಗ್ಗೆ ಮಾತಾಡ್ತೀವಿ, ಅದೇ ರೀತಿಯಾಗಿ ನಮ್ಮ ಬಸವಣ್ಣವ್ರ ಬಗ್ಗೆ ಮಾತಾಡ್ತೀವಿ. ನಾವು ಬರುವ ದಿನಮಾನಗಳಲ್ಲಿ ಕೂಡ ಈ ವ್ಯವಸ್ಥೆಯಲ್ಲಿ ಕೂಡ ಅಂಥ ದೊಡ್ಡ ಪ್ರಮಾಣದ ಬದಲಾವಣೆ ತರ್ತಕ್ಕಂಥ ಕನಸನ್ನು ಹೊಂದಿದಂಥವರು HP ಸಂದೇಶ್ ಅವರು ಕೂಡ ಇಲ್ಲಿದ್ದಾರೆ. ಅವರು ವಿಶೇಷವಾಗಿ ಕಾಳಜಿಯನ್ನು ವಹಿಸಿದ್ದಾರೆ. ಮೊನ್ನೆ ನಾನು ಅವರು ಭೇಟಿಯಾಗಕ್ಕೆ ಹೋದಾಗ ಅವ್ರು ಹೇಳಿದರು, ವಕೀಲರೇ ಇಲ್ಲ ನಾವು ಬರ್ತೀನಿ, ನಿಮ್ಮಲ್ಲಿ ಒಳ್ಳೆಯ ಕಾರ್ಯಕ್ರಮ ಮಾಡಿ ನಿಮ್ಮ ವಕೀಲರಿಗೆ ಏನು ತಮ್ಮ ವೃತ್ತಿ ನೈಪುಣ್ಯತೆ ಅದು ಹೆಚ್ಚಾಗಬೇಕು. ವೃತ್ತಿ ನೈಪುಣ್ಯತೆ ಹೆಚ್ಚಾದಾಗ ಅದಕ್ಕೆ ಅವರು ಒಂದು ಮಾತು ಹೇಳಿದರು, ಶಿಕ್ಷಣ ಎಂಬುದು ಹುಲಿ ಹಾಲು ಅಂತೇಳಿ, ಅದು ಕುಡಿದವರೆಲ್ಲರೂ ಕೂಡ ಗರ್ಜಿಸಬೇಕು. ನಾವು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಕೇವಲ ವಕೀಲಿ ವೃತ್ತಿ ಅಷ್ಟೇ ಮಾಡೋದಲ್ಲ, ಸಮಾಜದ ಸುಧಾರಣೆಗೂ ಕೂಡ ಒತ್ತು ಕೊಡಬೇಕು ಅಂತಕ್ಕಂಥ ಮಾತನ್ನು ನಮಗೆ ಅವ್ರು ಹೇಳಿ ಕಳಿಸಿದರು. ನಿಜವಾಗ್ಲೂ ಅವರ ವಿಚಾರಕ್ಕೆ ನಾನು ಬಹಳ ತಲೆಬಾಗಿದೆ. ನಾವೆಂದೂ ಕೂಡ ಅವ್ರಿಗೆ ನಮಗೆ ಮಾದರಿ ಅವರು. ಅಂಥ ಎಲ್ಲ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅವ್ರ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ ಅದು ನಮ್ಮ ಸೌಭಾಗ್ಯ ಕೂಡ. ಈ ನ್ಯಾಯಾಂಗ ವ್ಯವಸ್ಥೆ ಅಂದರೆ ಸಮಾಜ ಸುಧಾರಣೆಗೆ ನಾವು ಕೂಡ ಮೊದಲ ಆದ್ಯತೆಯಾಗಿ ನಾವು ಕೆಲಸ ಮಾಡ್ತಕ್ಕಂಥ ಒಂದು ಕ್ಷೇತ್ರ ಇದು. ಅಂದರೆ ಸಮಾಜಕ್ಕೆ ಸುಧಾರಣೆ ಅಂದರೆ ಅದು ಬೇರೆದವರಿಂದ ಸಾಧ್ಯ ಇಲ್ಲ. ವಕೀಲರು ಹೇಳಿದ ಮಾತನ್ನು ಎಲ್ಲರೂ ಕೇಳಲಿಕ್ಕೆ ಸಾಧ್ಯ ಐತಿ, ಆದರೆ ಡಾಕ್ಟರ್ ಹೇಳಿದ ಮಾತನ್ನು ಮತ್ತು ಪ್ರೊಫೆಸರ್ ಹೇಳಿದ ಮಾತನ್ನು ಯಾರೂ ಕೇಳಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಕೂಡ ಆ ಭಾಗದಲ್ಲಿ ನಾವು ಕೆಲಸ ಮಾಡ್ತೀವಿ, ಆ ಒಂದು ವ್ಯವಸ್ಥೆಯಲ್ಲಿ ನಾವು ಕೆಲಸ ಮಾಡ್ತೀವಿ ಅಂತ ನಾವು ಕೂಡ ಪುಣ್ಯವಂತರಿ ಅಂತೇಳಿ ನಾನು ಭಾವಿಸ್ತೇನೆ. ಮತ್ತೊಬ್ಬ ನಮ್ಮ ಸಂಜೀವ್ ಕುಮಾರ್ ಹಂಚೇಟಿ ಸಾಹೇಬರಂತೂ ನನಗೆ ಬಾಜು ಕುಂತ್ಕೊಂಡು ಹೇಳ್ತಾ ಇದ್ರು, ನಿಮ್ಮ ಬಾಗಲಕೋಟೆಯಲ್ಲಿ ಒಂದು ಹೈಟೆಕ್ ಲೈಬ್ರರಿ ಮಾಡೋಣ ಅಂಥೇಳಿ. ಅದೇ ರೀತಿ ಇಡೀ ಜಿಲ್ಲೆಯಲ್ಲಿ ಒಂದು ಹೈಟೆಕ್ ಲೈಬ್ರರಿ, ಎಲ್ಲ ವಕೀಲ ಸಂಘಗಳು ಕೂಡ ಹೈಟೆಕ್ ಲೈಬ್ರರಿ ಮಾಡಬೇಕು ಅಂತದ್ದು ಕೂಡ ನನ್ನ ಬೇಡಿಕೆಯಾಗಿದೆ. ದಯಮಾಡಿ ಎಲ್ಲ ಮಹಿಳೆಯರಿಗೆ ನಾನು ವಿನಂತಿ ಮಾಡ್ತೇನೆ, ನಮ್ಮ ವಕೀಲರ ಸಂಘದ ವಕೀಲರ ಪರಿಷತ್ತಿನ ಎಲ್ಲ ಸದಸ್ಯರು ಕೂಡ ತಾವಿದ್ದೀರಿ, ದಯಮಾಡಿ ವಕೀಲರ ಹಿತಾಸಕ್ತಿಗೋಸ್ಕರ ಇವತ್ತು ಎಷ್ಟೋ ನಾವು ನೋಡಿದ್ದೀವಿ. ವಕೀಲರ ಸಮುದಾಯ ಯಾರೋ ಸಣ್ಣ ಪುಟ್ಟ ಏನೋ ಈ 2 ವರ್ಷ 3 ವರ್ಷ ವಕಾಲತ್ತು ಮಾಡಿ, 4 ವರ್ಷ ವಕಾಲತ್ತು ಮಾಡಿ ಅವ್ರು ಏನಾದರೂ ನೈಸರ್ಗಿಕವಾಗಿ ಅವ್ರು ಏನಾದರೂ ಡೆತ್ ಆದರೆ ಅಥವಾ ಮತ್ತೊಂದಾದರೆ ಅವ್ರ ಕುಟುಂಬ ಬೀದಿಗೆ ಬರುವಂಥ ಒಂದು ವ್ಯವಸ್ಥೆ ಆಗಿದೆ. ಆ ಕುಟುಂಬಕ್ಕೆ ಆ ವಕೀಲಿ ಬದುಕನ್ನು ಮಾಡ್ತಕ್ಕಂಥ, ವಕೀಲಿ ವೃತ್ತಿಯನ್ನು ಮಾಡ್ತಕ್ಕಂಥ ಆ ವಕೀಲರ ಸಮುದಾಯಕ್ಕೆ ಸರ್ಕಾರ ವಿಶೇಷವಾಗಿ ಅದೊಂದು ನ್ಯಾಯಾಂಗವಾಗಿ ಅವ್ರಿಗೆ ಏನಾದರೂ ಒಂದು ಗ್ರೂಪ್ ಇನ್ಶೂರೆನ್ಸನ್ನು ಮತ್ತೊಂದನ್ನು ಮಾಡುವ ಮೂಲಕ ಅವರಿಗೆ ಪರಿಹಾರದ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಬೇಕು. ಆ ಒಂದು ವ್ಯವಸ್ಥೆಯಲ್ಲಿ ಕೂಡ ಚಿಂತನೆ ಆಗಬೇಕು ಅಂತಕ್ಕಂಥದ್ದು ಕೂಡ ನನ್ನ ಬೇಡಿಕೆಯಾಗಿದೆ. ಇನ್ನು ಹೆಚ್ಚು ನಾನು ಮಾತಾಡೋದಿಲ್ಲ, ವಿಶೇಷವಾಗಿ ಮಾತಾಡ್ತಾರೆ. ಮತ್ತು ವಿಶೇಷವಾಗಿ ಏನು ಕಾನೂನು ಕೂಡ ಬದಲಾವಣೆ ಆಗಿದೆ, ಆ ಕಾನೂನುಗಳ ಬಗ್ಗೆ ನಾವು ತಿಳ್ಕೊಳ್ಳುವಂಥದ್ದು ಅವಶ್ಯವಾಗಿದೆ. ನಾವು SP ಸಂದೇಶ್ ಅವರ ಮಾತನ್ನು ಕೇಳಬೇಕಾಗಿದೆ, ಕಾನೂನು ಮಂತ್ರಿಗಳ ಮಾತನ್ನು ಕೇಳಬೇಕಾಗಿದೆ. ದಯಮಾಡಿ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ಶಾಂತಿಯಿಂದ ಆಲಿಸಬೇಕು ಅಂಥೇಳಿ ನಾನು ಒಬ್ಬ ವಕೀಲರ ಸಂಘದ ಜವಾಬ್ದಾರಿತ ಸದಸ್ಯನಾಗಿ ವಿನಂತಿಸಿಕೊಂಡು ಈ ಕಾರ್ಯಕ್ರಮಕ್ಕೆ ಮುಂದಿನ ಕಾರ್ಯಕ್ರಮಕ್ಕೆ ನಾನು ಮಾಡಿಕೊಡ್ತೇನೆ. ನಮಸ್ಕಾರ.